ಜಿಲ್ಲೆ ಕಡೆಗೂ ನಾವು ಹೋಗಬೇಕಾಗತ್ತೆ. ಇದನ್ನ ಕೂಡ ಬಯಲು ಸೀಮೆಯ ಜಿಲ್ಲೆ ಅಂತ ಹೇಳ್ತೀವಿ. ಬಟ್ ಈಗ ಅಲ್ಲಿನ ವಾತಾವರಣ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಕಾರಣ ಮಳೆ, ಫೆಂಗಲ್ನ ಎಫೆಕ್ಟು. ಫೆಂಗಲ್ ಸೈಕ್ಲೋನ್ನ ಎಫೆಕ್ಟ್ ಎಷ್ಟು ಮಟ್ಟಿಗಿದೆ ಅಂದರೆ ಅಲ್ಲಿ ರಾಗಿ ಬೆಳೆ ಇದೆಯಲ್ಲ, ಕಟಾವಿನ ಹಂತಕ್ಕೆ ಬಂದಂತಹ ರಾಗಿ ಬೆಳೆಯ ಮೇಲೆ ನೇರವಾದಂತಹ ಪರಿಣಾಮ ಆಗಿದೆ. ಬೆಳೆ ಕಂಪ್ಲೀಟಾಗಿ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅನ್ನೋದಕ್ಕೆ ನಿಮಗೆ ಈ ದೃಶ್ಯಾವಳಿಗಳು ಉತ್ತರ ಕೊಡ್ತಾ ಇದೆ. ರೈತರ ಮುಖ ಕೂಡ ಬಾಡಿ ಹೋಗಿದೆ. ಸಮಯದ ಸಮಯಕ್ಕೆ ಮಳೆ ಬಂದಿದ್ದರಿಂದ ಮತ್ತು ವಾತಾವರಣ ಕಂಪ್ಲೀಟಾಗಿ ಚೇಂಜ್ ಆಗಿದ್ರಿಂದ ಒಂದೊಳ್ಳೆ ಫಲದ ನಿರೀಕ್ಷೆಯಲ್ಲಿದ್ದಂತಹ ರೈತರು ಈಗ ಕಣ್ಣೀರಿಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಫಂಗಲ್ ಚಂಡಮಾರುತದ ಎಫೆಕ್ಟ್ ಕೋಲಾರ ಜಿಲ್ಲೆಯ ಮೇಲೂ ಕೂಡ ಬಿದ್ದಿರ್ತಕ್ಕಂಥದ್ದು. ನಾವು ಇವತ್ತು ಕೋಲಾರ ಜಿಲ್ಲೆಯ ಮಲ್ಲಸಂದ್ರ ಬಳಿ ಇರುವಂಥ ರೈತರ ತೋಟದಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಏನು ಮುಂಗಾರು ಕೈ ಕೊಟ್ಟ ಬಳಿಕ ಒಂದಷ್ಟು ಮಳೆಯಿಂದಾಗಿ ಅಷ್ಟೋ ರಾಗಿಯನ್ನು ಜೊತೆಗೆ ದ್ವಿದಳ ಧಾನ್ಯಗಳನ್ನು ರೈತರು ಕಷ್ಟಪಟ್ಟು ಬೆಳೆದಿದ್ರು. ಆದರೆ ಈಗ ಇನ್ನೇನು ಫಸಲು ಕೈಗೆ ಬರುವಂಥ ಸಮಯದಲ್ಲಿ ಈ ಒಂದು ಚಂಡಮಾರುತದ ಎಫೆಕ್ಟು ರೈತರಿಗೆ ಅಡ್ಡ ಪರಿಣಾಮ ಬೀರಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಅಷ್ಟೋ ಬಂದಿದ್ದಂಥ ಬೆಳೆ ಈಗ ನೆಲಕ್ಕೆ ಸೇರ್ತಕ್ಕಂಥದ್ದು, ಪರಿಣಾಮ ಇನ್ನೇನು ಉದುರುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ದೃಶ್ಯಗಳಲ್ಲಿ ನೋಡೋದಾದರೆ ಈಗಾಗಲೇ ಇದು ತೆನೆ ಕೊಯ್ಯೋ ಪರಿಸ್ಥಿತಿ ಬಂದಿತ್ತು. ಆದರೆ ಈ ನಿರಂತರವಾಗಿ ಕಳೆದ 4-5 ದಿನಗಳಿಂದ ಒಂದು ಏನು ಮೋಡ ಕವಿದ ವಾತಾವರಣ ಜೊತೆಗೆ ಜಡಿ ಮಳೆಯಿಂದಾಗಿ ಸದ್ಯಕ್ಕೆ ಉದುರುವಂಥ ಜೊತೆಗೆ ಹಾಳಾಗುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನೋಡೋದಾದರೆ ತೆನೆ ಇದು ಏನು ತಿನ್ನೋದಕ್ಕೆ ಯೋಗ್ಯವಲ್ಲದ ಪರಿಸ್ಥಿತಿಯಲ್ಲಿ ಇರತಕ್ಕಂಥದ್ದು. ಯಾಕಂದರೆ ಏನು ಜಡಿ ಮಳೆ ಜೊತೆಗೆ ಒಂದು ರೀತಿಯ ಮೋಡ ಕವಿದ ವಾತಾವರಣ ಇರೋದ್ರಿಂದಾಗಿ ತೆನೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು, ನೆಲಕ್ಕೆ ಹಚ್ಚಿರ್ತಕ್ಕಂಥದ್ದು. ಇದು ನೆಲಕ್ಕೆ ಬಿದ್ದರೆ ನೆಕ್ಸ್ಟು ಇರುವೆಗಳೆಲ್ಲ ತಿಂದು ಹಾಳು ಮಾಡ್ತವೆ. ಜೊತೆಗೆ ಬೆಳೆ ಕೂಡ ಸಂಪೂರ್ಣವಾಗಿ ಹಾಳಾಗುತ್ತೆ. ಜೊತೆಗೆ ಏನು ಇದರಿಂದಾಗಿ ರೈತರು ಕಂಗಾಲಾಗಿರ್ತಕ್ಕಂಥದ್ದು. ಇನ್ನು ಅತಿಯಾದ ಮೋಡ ಕವಿದ ವಾತಾವರಣ ಜೊತೆಗೆ ಜಡಿ ಮಳೆಯಿಂದ ತೋಟಗಾರಿಕೆ ಬೆಳೆಗಳು ಕೂಡ ಒಂದಷ್ಟು ಕೈ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ದೃಶ್ಯಗಳಲ್ಲಿ ನೋಡೋದಾದರೆ ಈಗಾಗಲೇ ರೈತ ಕಷ್ಟಪಟ್ಟು ಬೀನಸನ್ನು ಬೆಳೆದಿದ್ದಾನೆ. ಆ ಬೀನಸನ್ನು ತೆಗೆದು ಮಾರುಕಟ್ಟೆಗೆ ಹಾಕೋದಕ್ಕೆ ಕೂಡ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ರಾಗಿ ಬೆಳೆ ಜೊತೆಗೆ ಒಂದಷ್ಟು ರಾಗಿಯನ್ನು ಬೆಳೆದಿರ್ತಕ್ಕಂಥದ್ದು. ಇನ್ನೇನು ರಾಗಿ ಬೆಳೆ ಕೊಯ್ಯುವಂಥ ಹಂತಕ್ಕೆ ಬಂದಿದೆ. ಈ ಹಂತದಲ್ಲಿ ಈಗ ಜಡಿ ಮಳೆ ಹಿಡಿದಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ರೈತರಿಗೆ ಹೊಡೆತವನ್ನೇ ತಂದೊಡ್ಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಚಂಡಮಾರುತ ಕಳೆದ 1 ವಾರದಿಂದ ಕೂಡ ಏನು ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಸಾಕಷ್ಟು ಜೋರಾದ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಅದರ ಪರಿಣಾಮ ಕೋಲಾರ ಜಿಲ್ಲೆಯಲ್ಲೂ ಕೂಡ ಎಫೆಕ್ಟ್ ಆಗಿರತಕ್ಕಂಥದ್ದು. ಯಾಕಂದರೆ ಇನ್ನೇನು ರಾಗಿ ತೆನೆಯನ್ನು ಕೊಯ್ದು ರಾಗಿಯನ್ನು ಮನೆ ತುಂಬಿಸ್ಕೊಳ್ಳುವಂಥ ದಿನಗಳಲ್ಲಿ ಈಗ ಜಡಿ ಮಳೆ ಹಿಡಿದಿರ್ತಕ್ಕಂಥದ್ದು. ಇದರಿಂದಾಗಿ ರೈತರು ಅಕ್ಷರ ಸಹ ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಿಂದೆ ಬಿತ್ತನೆ ಟೈಮಲ್ಲಿ ಕೂಡ ಮುಂಗಾರು ಕೈ ಕೊಟ್ಟಿತ್ತು. ಆದರೆ ಈಗ ಕೊಯ್ಯುವ ಟೈಮಲ್ಲಿ ಜಡಿ ಮಳೆ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೋಲಾರ ಜಿಲ್ಲೆಯ ರೈತರ ದುರದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಬೇಕಾದ ಸಮಯದಲ್ಲಿ, ಅಗತ್ಯವಾದ ಸಮಯದಲ್ಲಿ ಮಳೆ ಬರಲ್ಲ, ಮತ್ತು ಕೊಯ್ಲು ಮಾಡುವಂಥ ಸಮಯದಲ್ಲಿ ಮಳೆ ಬರುತ್ತೆ. ಇದು ಒಂದು ರೀತಿಯಲ್ಲಿ ರೈತರ ಜೊತೆ ಮಳೆ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಒಟ್ಟಾರೆ ಕೋಲಾರ ಜಿಲ್ಲೆಯ ರೈತರ ಪರಿಸ್ಥಿತಿ ಅಂತೂ ಜೂಜಾಟದಂತಾಗಿದ್ದು, ಮಳೆ ಇದ್ದರೆ ಬೆಳೆ ಇರಲ್ಲ, ಬೆಳೆ ಇದ್ದಾಗ ಮಳೆ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಅಡ್ಡ ಪರಿಣಾಮ ಬೀರ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.